ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಚುಟಾಪಟಿ ಶುರುವಾಗ್ತದೆ ಯಾರ್ಯಾರ ನಡುವೆ. ಈ ಕಡೆ ತಾಂಡವ್ ಸೂತ್ರಿ ಏನು ಮಾಡ್ತಾನೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ಗೆ ಶಾಕ್ ಆಗುತ್ತೆ, ಬಿಕಾಸ್ ಅವನ ಹೆಂಡತಿ ಮಕ್ಕಳು ಅಮ್ಮ ಎಲ್ಲರೂ ಕೂಡ ಆ ಒಂದು ಫಂಕ್ಷನ್ಗೆ ಬರೋದು. ಈ ಕಡೆ ವೀಣಾ ಅವ್ರಿಗಂತೂ ತುಂಬ ಖುಷಿ ಆಗುತ್ತೆ. ಆಗ್ತಾನೆ ತರಾಟೆಗೆ ತೊಗೊಂಡಿರ್ತಾರೆ, ಯಾಕೆ ಕರ್ಕೊಂಡು ಬರಲೇಬೇಕಿತ್ತು ಅಂತ. ಯಾವಾಗ ನೋಡ್ತಾರೋ ಫುಲ್ ಖುಷಿ ಆಗಿಬಿಡತ್ತೆ. ಹಾರ್ಟ್ಲಿ ವಾಮ್ಲಿ ವೆಲ್ಕಮ್ ಮಾಡ್ತಾರೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಾನೆ. ನಾವು ಬಂದಿರೋದು ನಿನ್ನ ಮನೆಗಲ್ಲ, ನಮಗೆ ಇನ್ವಿಟೇಷನ್ ಬಂದಿದ್ದೀವಿ ವೀಣಾ ಮೇಡಮ್ ಮನೆಗೆ. ನಿನ್ನ ಮನೆಗೆ ಬಂದರೆ ಕೇಳ್ಕೊ ಅಂತ ಹೇಳಿ ಸಖತ್ತಾಗಿ ಟಾಂಗ್ ಕೊಡ್ತಾರೆ ಕುಸುಮ ಅವರು. ನಂತರ ಈ ಕಡೆ ಮಗಳು ತನ್ವಿ ಇದ್ದಾಗ ಅಲ್ಲಿ ತಾಂಡವ್ ಬರ್ತಾನೆ. ತಾಂಡವ್ ಬಂದತ್ತೆ ಮಗಳ ಹತ್ರ ಮಾತಾಡೋಕ್ಕೆ ಮುಂದಾಗ್ತದಾನೆ. ಆದರೆ ಮಗಳು ಮಾತ್ರ ಮಾತಾಡೋಕ್ಕೆ ರೆಡಿನೇ ಇಲ್ಲ. ನೀನು ನನ್ನನ್ನು ಮಾತಾಡಿಸ್ಬೇಡ, ನಿನಗೆ ನಾವೆಲ್ಲ ಬೇಕೇ ಆಗಿಲ್ಲ ಅಂತ ಕೇಳ್ತಿದ್ರೆ ಯಾಕೆ ತನ್ವಿ ಈ ರೀತಿ ಹೇಳ್ತಿದ್ಯಾ? ಅವತ್ತು ನನಗೆ ಗೊತ್ತಿದ್ದರೆ ಬಾರ್ದೇ ಇರ್ತಿದ್ನ, ನನಗವತ್ತು ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಬರಲಿಲ್ಲ. ನನಗೆ ನೀನಂದರೆ ತುಂಬಾ ಇಷ್ಟ ಮಗಳೇ ಅಂತ ಹೇಳ್ತಿದ್ರೆ ಮಾತಾಡಬೇಡ ನೀನು ಅಂತ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಆಫೀಸ್ ಅವರೆಲ್ಲ ಇದ್ದಾರೆ ಅಂದಾಗ ಇದೇ ಆಫೀಸ್ ಅವ್ರ ಮುಂದೆ ತಾನೇ ಅವತ್ತಿನ ನನ್ನನ್ನು ಬೈದು ಹೊಡೆಯೋಕೆ ಬಂದಿದ್ದು ಅಂತ ತನ್ವಿ ಕೇಳುವಷ್ಟರಲ್ಲಿ ಯಾರು ನನ್ನ ಮೊಮ್ಮಗಳ ಜೊತೆ ಮಾತಾಡ್ತಿರೋದು ಅಂತ ಕುಸುಮ ಅವ್ರು ಬರ್ತಾರೆ. ಈ ಕಡೆ ಅಮ್ಮ ನಾನು ನನ್ನ ಮಗಳ ಜೊತೆ ಮಾತಾಡ್ತಿದ್ದೀನಿ ಬರಬೇಡ ಅಂದಾಗ ಏನು ಬರಬಾರ್ದು, ನಿನ್ನ ಮಗಳಿಗೆ ನಿನ್ನ ಜೊತೆ ಮಾತಾಡೋಕೆ ರೆಡಿ ಇದ್ದಾಳ, ಹಾಗಾದರೆ ನಾನು ಅಡ್ಡಿ ಬರಲ್ಲ. ನೋಡು ಮಕ್ಕಳು ಯಾವತ್ತೂ ಕೂಡ ಮಣ್ಣಿನ ರೀತಿ, ಮಣ್ಣಿಂದ ಮಾಡಿರೋ ಗೊಂಬೆಗಳ ಥರ ಅದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ತೆಗೆದೇ ಬಿಸಾಡ್ಬಿಟ್ರೆ ಹೊಡ್ತು ಹೋಗ್ತದೆ. ಕನ್ನಡಿ ಥರ ನಾವು ಏನು ತೋರಿಸ್ತೀವೋ ಏನು ಮಾಡ್ತೀವೋ ಅದನ್ನೇ ತಿರುಗಿಸ್ಕೊಡುತ್ತೆ. ಕನ್ನಡಿ ಥರ ಹೊಡೆದೋದ್ರೆ ಮತ್ತೆ ಸೇರಿಸೋದು ತುಂಬಾ ಕಷ್ಟ. ಅದಕ್ಕೆ ತುಂಬ ಸೂಕ್ಷ್ಮವಾಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಿದ್ರೆ. ಹೌದು, ಯಾವಾಗಲೂ ಕೂಡ ನಾನೇ ತಪ್ಪಿತಸ್ತಾ ಅಲ್ಲ ಅಂದಾಗ ನಿನ್ನ ಬಿಟ್ಟರೆ ಇನ್ನು ಯಾರು ಇರ್ತಾರೆ ಅಂದಾಗ ನಿನ್ನ ಸೊಸೆ ಇದ್ದಾಳಲ್ಲ, ನಿನ್ನ ಸೊಸೆ ಯಾವಾಗಲೂ ಸರಿ, ನಾನು ಮಾತ್ರ ತಪ್ಪು ಅಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಅಂತ ಸೊಸೆ ಅಂತ ಹೆಂಡತಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ ಅಂದಾಗ ಹೌದು, ಯಾವಾಗಲೂ ಕೂಡ ಇದನ್ನು ಹೇಳೋದು ಪುಣ್ಯ ಪುಣ್ಯ ಪುಣ್ಯ, ಸರ್ವಶ್ರೇಷ್ಠ ಅವಳು ಪುಣ್ಯ ಮಾಡಿದ್ದಾನೆ ಅಂತ ಯಾವತ್ತು ನನ್ನ ಜೀವನದಲ್ಲಿ ಬಂದಲೋ ಆವತ್ತೇ ನನ್ನ ಜೀವನ ಬರ್ಬಾದಾಗೋಯ್ತು. ನೀನೇ ಕರ್ಕೊಂಡು ಹೋಗಿ ನನ್ನ ಎಳ್ಕೊಂಡು ಹೋಗಿ ಅವಳನ್ನ ಮದುವೆ ಮಾಡಿಸಿದ್ದು. ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗಲಿಲ್ಲ. ಏನವಳು ಗ್ರೇಟಾ, ಶ್ರೀಮಂತರ ಮನೆಯ ಮಗಳ, ಅಥವಾ 10 ಡಿಗ್ರಿ ತೊಗೊಂಡು CEO ಆಗಿದ್ದಾಳ, ಅಥವಾ ಇನ್ನೇನಾಗಿದ್ದಾಳ ಅವಳು? ಜಸ್ಟ್ 3rd ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ 9ನೇ ಕ್ಲಾಸ್ ಫೇಲ್ ಅಂಥವಳನ್ನ ಕಟ್ಟಿದ್ಯಾ, ನನಗೆ ನನ್ನ ಜೀವನನೇ ಹಾಳು ಮಾಡಿದ್ಯಾ ನೀನು ಅಂತ ಕೋಪ ಮಾಡ್ಕೋತಾರೆ. ನಂತರ ಈ ಕಡೆ ಸುಂದರಿನ ತಾಂಡವ್ ಮತ್ತು ಶ್ರೇಷ್ಠ ಹೋಗು ಅಂತ ಹೇಳಿದ್ರು ಕೂಡ ಪಿಕ್ ಪ್ಯಾಕೆಟ್ ಮಾಡೋ ಮುದ್ದೆ ತಿನ್ನೋ ಬುದ್ಧಿ ಹೋಗೇ ಇಲ್ಲ. ಆಲ್ರೆಡಿ ಪಿಕ್ ಪ್ಯಾಕೆಟ್ ಮಾಡ್ತಿದ್ದಾರೆ, ಚಿನ್ನ ಕತ್ತಿತ್ತಿದ್ದಾರೆ. ಇದರ ನಡುವೆ ಭಾಗ್ಯ ಮತ್ತು ಮಗ ಬರಬೇಕಿದ್ರೆ ಡ್ಯಾಶ್ ಹೊಡಿತಾರೆ, ಸಿಕ್ಕಾಕೋತಾರೆ. ನೋಡಿದ್ದೆ ಭಾಗ್ಯ, ನೀನೇ ಅಲ್ವಾ ಕಳ್ಳಿ ಅವತ್ತು ನಮ್ಮ ಮನೇಲಿ ಬೆಳ್ಳಿ ಸಾಮಾನು ಕತ್ಕೊಂಡೋಗಿ ಅತ್ತೆ ಸೀರೆ ಕತ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೊಂಡಿದ್ದು ಅಂತ ಚೀಸ್ ಮಾಡ್ತಿದ್ರೆ ಇನ್ನೂ ಕೂಡ ನೆನ್ಪಿಟ್ಕೊಂಡಿದ್ದಾಳೆ ಅಂತ ಚೀಸ್ ಮಾಡ್ತಿದ್ದಾರೆ ಅಂತ ಓಡ್ತಿದ್ದಾಳೆ ಸುಂದ್ರಿ. ಫೈನಲಿ ಎಸ್ಕೇಪ್ ಆಗ್ತಾರೆ. ಈ ವಿಷಯನ ಮೊದಲು ವೀಣಾ ಮೇಡಮ್ಗೆ ಹೇಳಬೇಕು ಅಂದ್ಕೊಂಡು ಬಂದರೆ ಈ ಕಡೆ ಅತ್ತೆಗೆ ಹೇಳ್ತಾಳೆ, ಈ ರೀತಿ ಅತ್ತೆ ನಮ್ಮ ಮನೆಗೆ ಬಂದಿದ್ರಲ್ವ ಕಳ್ಳಿ, ಅವ್ರು ಇಲ್ಲೂ ಕೂಡ ಬಂದಿದ್ದಾರೆ, ನಾನು ನೋಡ್ತಿದ್ದಾಗೆ ಎದ್ಕೊಂಡು ಹೋಗ್ಬಿಟ್ರು, ಈ ವಿಷಯನ ಹೇಳಬೇಕು ವೀಣಾ ಮೇಡಮ್ಗೆ ಅಂದಾಗ ಈಗ ಹಬ್ಬದ ಸಂಭ್ರಮದಲ್ಲಿದ್ದಾರೆ, ಎಲ್ಲ ಮುಗಿದ ಮೇಲೆ ಹೇಳುವಂತೆ, ಈಗ ಹೇಳಿದ್ರೆ ಹಾಳಾಗತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಬರ್ತಾರೆ. ಈ ಕಡೆ ಲೋರಿ ಹಬ್ಬದಲ್ಲಿ ಬಹುಮುಖ್ಯವಾದಂತಹ ಆಕರ್ಷಣೆ ಅಂದರೆ ಗಾಳಿಪಟ. ಆ ಗಾಳಿಪಟ ಸ್ಪರ್ಧೆಯನ್ನು ನಾವು ಯಾವಾಗಲೂ ಕೂಡ ಆಚರಿಸ್ತೇವೆ. ಇವತ್ತು ಕೂಡ ಕಪಲ್ಸ್ ನಡುವೆ ಈ ಒಂದು ಗಾಳಿಪಟ ಸ್ಪರ್ಧೆಯನ್ನು ಆಚರಿಸ್ತೇವೆ. ಎಲ್ಲ ಕಪಲ್ಸ್ಗಳು ಕೂಡ ಮುಂದೆ ಬನ್ನಿ ಅಂತಾರೆ. ಆದರೆ ತಾಂಡವ್ ಮತ್ತು ಭಾಗ್ಯ ಮಾತ್ರ ಬರಲ್ಲ. ಅಮ್ಮ ಭಾಗವಹಿಸುವುದಿಲ್ವಾ ಅಂತ ಗುಂಡಣ್ಣ ಕೇಳಿದಕ್ಕೆ ಅಪ್ಪ ದೂರ ಇದ್ದಾರಲ್ವ ಹೇಗೆ ಅಂತ ತನ್ವಿ ಹೇಳ್ತಾಳೆ. ನಂತರ ಏನಿದು ತಾಂಡವ್ ಭಾಗ್ಯ, ನೀವಿಬ್ಬರು ಕೂಡ ಹತ್ರ ಬನ್ನಿ, ಯಾಕೆ ಇಷ್ಟು ದೂರ ನಿಂತಿದ್ರ, ನೀವೇ ಸೀನಿಯರ್ ಕಪಲ್ಸ್, ಇಲ್ಲಿ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್, ಏನು ಇತ್ತೀಚೆಗೆ ಮದುವೆ ಆದವ್ರ ಥರ ನಾಚ್ಕೋತಿರಲ್ಲ, ಆಲ್ರೆಡಿ 15-16 ವರ್ಷ ಆಗಿದೆ ಅಲ್ವಾ ಮದುವೆ ಆಗಿ, ಯಾಕೆ ಎಷ್ಟೊಂದು ನಾಚ್ಕೋತೀರ, ಬನ್ನಿ ಅಂತ ಹೇಳ್ತಾರೆ. ತಗೊಳ್ಳಿ ಅಂತ ಹೇಳಿ ಗಾಳಿಪಟ ಕೊಡ್ತಾರೆ. ಈ ಕಡೆ ಏನು ನಿಂಚೋತನ ಸೋನು ಅನ್ನೋದು ನನ್ನ ಕಟ್ಟಿಟ್ಟು ಬುತ್ತಿ, ಇಲ್ಲಿಗೂ ಕೂಡ ಬಂದ್ಬಿಟ್ಯಾ, ಎಲ್ಲ ಕೂಡ ನನ್ನನ್ನು ಸುತ್ತಕೊಂಡು ಆವರಿಸ್ಕೊಂಡಿದ್ಯಾ ಅಂಥದ್ರಲ್ಲಿ ಇಲ್ಲಿ ಹೇಗೋ ಫ್ರೀ ಆಗಿದೆ, ಇಲ್ಲೂ ಬಂದು ಹಾಳು ಮಾಡಿಬಿಟ್ಯಲ್ಲ, ಸೋಲು ಅನ್ನೋದನ್ನು ನನ್ನ ಕೈ ಕೊಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಈ ಮಾತುಗಳಿಂದ ಭಾಗ್ಯಗೆ ತುಂಬಾ ಹರ್ಟ್ ಆಗ್ತದೆ. ಆದರೆ ಇದನ್ನು ನೋಡಿದ್ದೆ ಕುಸುಮ ಅವರು ಹೋಗಿ ವೀಣಾ ಅವನ್ನ ಭೇಟಿ ಮಾಡ್ತಾರೆ. ನೋಡಿ, ಒಂದು ಸಣ್ಣ ಬದಲಾವಣೆ ಮಾಡೋಣ, ನನಗೂ ಕೂಡ ಒಂದು ಗಾಳಿಪಟ ಕೊಡ್ತೀರಾ ಅಂದಾಗ ಯಾಕೆ ನೀವು ಕೂಡ ಮಾಡ್ತೀರಾ ಅಂದಾಗ ಕೊಟ್ಟರೆ ನೋಡಬಹುದೇನು, ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಬೇರೆ ಅಂತ ಸಪ್ರೇಟ್ ಮಾಡೋಣ, ಅದಕ್ಕೆ ಕಪಲ್ಸೇ ಚೆನ್ನಾಗಿರುತ್ತಲ್ವ ಅಂತ ಹೇಳ್ತಾರೆ. ಕಪಲ್ಸ್ ಚೆನ್ನಾಗಿರುತ್ತೆ,
ಆದರೆ ಒಮ್ಮೆ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ. ಯಾವಾಗಲೂ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಜೊತೆನೇ ಗೆಲ್ಲೋದ್ರಿಂದ ಗಂಡ್ಮಕ್ಳು ನಮ್ಮಿಂದಾನೇ ಎಲ್ಲ ಅಂತ ಬೀಗ್ತಾರೆ. ಪಾಪ ಹೆಣ್ಮಕ್ಳು ಎಷ್ಟು ಎಫರ್ಟ್ ಹಾಕಿದ್ರು ಕೂಡ ಅವ್ರಿಗೆ ಕ್ರೆಡಿಟೇ ಸಿಗಲ್ಲ. ಹಾಗಾಗಿ ಈ ರೀತಿ ಮಾಡಿದ್ರೆ ಹೆಣ್ಮಕ್ಳು ಗೆದ್ರೆ ಅವ್ರಿಗೆ ಪೂರ್ತಿ ಒಂದು ಕ್ರೆಡಿಟ್ ಸಿಗತ್ತೆ. ಅದರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಗಂಡ್ಮಕ್ಳಿಗೂ ಕೂಡ ಗೊತ್ತಾಗುತ್ತೆ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಂದಾಗ ಹೌದು ನೀವೇ ಹೇಳೋದು ಸರಿ ಅಂತ ಅನಿಸುತ್ತೆ, ಹಾಗೆ ಮಾಡೋಣ ಅಂತಾರೆ. ನಂತರ ಈ ಕಡೆ ನೋಡು ಭಾಗ್ಯ, ಒಂದು ಹೆಂಡತಿ ಯಾವತ್ತೂ ಗಂಡಸಿನ ಧೈರ್ಯ ಸ್ಥೈರ್ಯ ಛಲ ಹಾಗೆ ಗೆಲುವು ಅನ್ನೋದನ್ನು ನನ್ನ ಮಗನಿಗೆ ಅರ್ಥ ಮಾಡಿಸ್ತೀನಿ ಅಂತ ಅನ್ಕೋತಾರೆ. ನಂತರ ವೀಣವ್ರು ಬಂದು ಒಂದು ಸಣ್ಣ ಬದಲಾವಣೆ ಇದೆ, ಪದೇ ಪದೇ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಬೇರೆ ಅಂತ ಗಾಳಿಪಟ ಸ್ಪರ್ಧೆ ಮಾಡೋಣ ಅಂತಿದ್ದಾಗೆ ತಾಂಡವ್ಗೆ ಫುಲ್ ಖುಷಿ ಆಗಿಬಿಡುತ್ತೆ. ಕೈಯಲ್ಲಿರೋ ಗಾಳಿಪಟನ ಬಿಡ್ತಾರೆ. ಇದನ್ನು ನೋಡಿ ಭಾಗ್ಯಗೆ ತುಂಬ ಹರ್ಟ್ ಆಗುತ್ತೆ. ತಕ್ಷಣ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಸತ್ಯಪ್ಪ ಒಳ್ಳೇದಾಯಿತು, ನಿನ್ನಿಂದ ತಪ್ಪಿಸ್ಕೊಂಡೆ, ಇಲ್ಲ ಅಂದರೆ ಸೋಲು ಅನ್ನೋದು ನನ್ನ ಆವರಿಸ್ಕೊತಿತ್ತು ಅಂತ. ಇದರಿಂದಾಗಿ ತುಂಬ ಹರ್ಟ್ ಆಗ್ತಾಳೆ ಭಾಗ್ಯ. ತಕ್ಷಣ ಕುಸುಮವ್ರು ಬಂದಿದ್ದೆ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಭಾಗ್ಯ, ಅವನ ಜೊತೆ ಆಡಿದರೆ ಸೋತು ಹೋಗ್ತಿದ್ದೆ, ಹೀಗೂ ತಪ್ಪಿಸ್ಕೊಂಡೆ ಸೋಲಿಂದ ಅಂತ ಖುಷಿ ಪಡು ನೀನು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ ಬಂದಿದ್ದೆ. ಏನಮ್ಮ ಹೇಳ್ತಿದ್ಯಾ, ಸೋಲು ಅನ್ನೋದು ನಿನ್ನ ಸೊಸೆ ಜೊತೆ ಸೇರಿದ್ರೆ ಸೋಲೇ ಗತಿ, ಗೆಲುವು ಅನ್ನೋದು ನಂದಾಗುತ್ತೆ. ಯಾವತ್ತಿದ್ರೂ ನಾನೇ ಗೆಲ್ಲೋದು, ಈ ಸ್ಪರ್ಧೆಲಿ ಕೂಡ ನಾನೇ ಗೆಲ್ಲೋದು ಅಂತಂದರೆ ಹೌದಾ, ಈ ಸ್ಪರ್ಧೆಲಿ ನೀನೇನಾದರೂ ಸೋತ್ರೆ ಅಂದಾಗ ನಾನೇನಾದರೂ ಸೋತ್ರೆ ನೀನು ಹೇಳಿದ್ಯಾ ಅಲ್ವಾ, ನೀನು ಆರಿಸಿರೋ ಸೊಸೆನೇ ಸರ್ವಶ್ರೇಷ್ಠ ಅಂತ, ಅದನ್ನು ಒಪ್ಕೋತೀನಿ ಅಂತ ಹೇಳ್ತಾರೆ. ಮಾತೆ ಮಾತು ಅಂದಾಗ ಮಾತೆ ಮಾತು ಅಂತಾರೆ. ಈ ಕಡೆ ಶ್ರೇಷ್ಠಾಗಂತೂ ಫುಲ್ ಖುಷಿ ಆಗ್ತದೆ. ಬಿಕಾಸ್ ಇಲ್ಲಿ ತಾಂಡವ್ ಭಾಗ್ಯ ಜೊತೆ ಆಡ್ತಾ ಇಲ್ಲ ಅನ್ನೋ ಖುಷಿ ಇದೆ. ಫೈನಲಿ ಇಲ್ಲಿ ಹೆಣ್ಮಕ್ಳೆಲ್ಲ ಸಪ್ರೇಟು ಗಂಡ್ಮಕ್ಳೆಲ್ಲ ಸಪ್ರೇಟು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ. ಶ್ರೇಷ್ಠ ಕುಸುಮ ಅವರು ಕೂಡ ಗಾಳಿಪಟ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ. ಸ್ಪರ್ಧೆ ಮಾಡಬೇಕಿದ್ರು ತಾಂಡವ್ ನೋಡಮ್ಮ, ಈ ಸ್ಪರ್ಧೆಲಾಗಲಿ ಯಾವುದ್ರಲ್ಲಾಗಲಿ ಗೆಲ್ಲುವನ್ನೋದು ನಂದ, ನಾನೇ ಗೆಲ್ಲೋದು ಅಂತ ಬೀಗ್ತಾ ಗಾಳಿಪಟನ ಹಾರಿಸ್ತಿದ್ರೆ ಈ ಕಡೆ ಭಾಗ್ಯ ಕುಸುಮ ಶ್ರೇಷ್ಠ ಕೂಡ ಹಾರಿಸ್ತಿದ್ದಾರೆ. ಶ್ರೇಷ್ಠ ಗಾಳಿಪಟ ಅಂತೂ ಮುಗೀತು ಕತೆ. ಈ ಕಡೆ ಕುಸುಮ ಅವರಂತೂ ನೋಡ್ತಾ ಇರೋ ತಾಂಡವ್, ನನ್ನ ಸೊಸೆನ ನಿನ್ನ ಮುಂದೆ ಗೆಲ್ಲಿಸ್ತೀನಿ ಹೇಳಿದೀಯ ಅಲ್ವಾ, ಗೆದ್ದರೆ ಸರ್ವಶ್ರೇಷ್ಠ ಸೊಸೆ ಅಂತ ಒಪ್ಕೋತೀನಿ ಅಂತ, ಆ ರೀತಿ ಮಾಡ್ತೀನಿ ಅಂತ ಅನ್ಕೋತಿದ್ದಾರೆ. ಫೈನಲಿ ಇಲ್ಲಿ ಕುಸುಮ ಅವರು ಸೋಲನ್ನು ಅನುಭವಿಸ್ತಾ ಭಾಗ್ಯ ಮತ್ತು ತಾಂಡವ್ ನಡುವೆ ಸ್ಪರ್ಧೆ ಏರ್ಪಡುತ್ತೆ. ಆ ಒಂದು ಸ್ಪರ್ಧೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸೂಚಿಕೆ ಆಗಿದೆ. ಹಾಗಿದ್ರೆ ಯಾರು ಗೆಲ್ತಾರೆ, ಗೆಲುವು ಯಾರ್ದಾಗತ್ತೆ ಅದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.